ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಬೆಸ್ಟ್. ಈ ತರಗತಿಯಲ್ಲಿ ನಾವು 9ನೇ ಜೂನ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given in-quest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of in-quest challenge number 180, and we appreciate Lata, Sushmita, Hema, Sunil, Vishwanath, Pavan, Sidhu, Ellu Pujari, Giriraj, Anand, and many others also have given correct answers. Thank you very much for your participation. With this, let's get into the first article. So ಮೊದಲನೇ ಆರ್ಟಿಕಲ್ ಅಲ್ಲಿ ನಾವು ಆಹಾರ ಸುರಕ್ಷತೆ ಸೂಚ್ಯಂಕ ಅಥವಾ ಫುಡ್ ಸೇಫ್ಟಿ ಇಂಡೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಒಂದು ಫುಡ್ ಸೇಫ್ಟಿ ಇಂಡೆಕ್ಸ್ ಅನ್ನ ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ ವತಿಯಿಂದ ಬಿಡುಗಡೆ ಮಾಡಲಾಗುತ್ತೆ. ಸೊ ಈ ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ ಅನ್ನೋದನ್ನ ನಾನು ಫರ್ದರ್ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಪ್ರಸ್ತುತವಾಗಿ ತಮಿಳುನಾಡು ರಾಜ್ಯ ಅಗ್ರಸ್ಥಾನದಲ್ಲಿ ಅಥವಾ ಟಾಪ್ ಪೊಸಿಷನ್ ಅಲ್ಲಿ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ಪ್ರಮುಖವಾಗಿ 3 ಕ್ಯಾಟಗರೀಸ್ ಅಲ್ಲಿ ಡಿವೈಡ್ ಮಾಡಿರ್ತಾರೆ. ಸೊ ಫಸ್ಟ್ ಕ್ಯಾಟಗರಿನ ನಾವು ಲಾರ್ಜ್ ಸ್ಟೇಟ್ಸ್ ಅಥವಾ ದೊಡ್ಡದಾದ ರಾಜ್ಯಗಳು ಅಂತ ಕರಿತೀವಿ. ಅದರಲ್ಲಿ ತಮಿಳುನಾಡು 1, ಗುಜರಾತ್ 2 ಮತ್ತು ಮಹಾರಾಷ್ಟ್ರ 3ನೇ ಸ್ಥಾನವನ್ನ ಪಡೆದಿರುತ್ತೆ. ಮತ್ತೆ ಸ್ಮಾಲ್ ಸ್ಟೇಟ್ಸ್ ಅಂದ್ರೆ ಸಣ್ಣ ರಾಜ್ಯಗಳಲ್ಲಿ ಗೋವಾ 1, ಮಣಿಪುರ 2 ಮತ್ತು ಸಿಕ್ಕಿಂ 3ನೇ ಸ್ಥಾನದಲ್ಲಿರುತ್ತೆ. ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಅಥವಾ ಯೂನಿಯನ್ ಟೆರಿಟರೀಸ್ ಅಲ್ಲಿ ಜಮ್ಮು ಕಾಶ್ಮೀರ್ 1, ಡೆಲ್ಲಿ 2 ಮತ್ತು ಚಂಡೀಗಢ 3ನೇ ಸ್ಥಾನದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ರ್ಯಾಂಕಿಂಗ್ ಅನ್ನ ಯಾವ ಒಂದು ಆಧಾರದ ಮೇಲೆ ಮಾಡಿರ್ತಾರೆ ಅಂದ್ರೆ ದೇ ಹ್ಯಾವ್ ಕನ್ಸಿಡರ್ಡ್ 5 ಪ್ಯಾರಾಮೀಟರ್ಸ್ ಅಂದ್ರೆ 5 ನಿಯತಾಂಕಗಳನ್ನ ಇಲ್ಲಿ ಕನ್ಸಿಡರ್ ಮಾಡಿರ್ತಾರೆ. ಈ 5 ನಿಯತಾಂಕಗಳನ್ನ ಆರೋಗ್ಯ ಸಚಿವಾಲಯದಿಂದ ನೀಡಲಾಗಿರುತ್ತೆ. ಆ 5 ನಿಯತಾಂಕಗಳು ಯಾವ್ದ್ಯಾವ್ದು ಅಂತ ಕೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಮತ್ತೆ ಇನ್ಸ್ಟಿಟ್ಯೂಷನಲ್ ಡೇಟಾ ಅಂದ್ರೆ ಮಾನವನ ಸಂಪನ್ಮೂಲಗಳು ಮತ್ತು ಸಾಂಸ್ಥಿಕವಾದ ಒಂದು ದತ್ತಾಂಶ. ಸೊ ಮಾನವ ಸಂಪನ್ಮೂಲ ಎಷ್ಟು ಆರೋಗ್ಯವಾಗಿದ್ರೆ ಅಷ್ಟು ಅವರು ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಹ್ಯೂಮನ್ ರಿಸೋರ್ಸ್ ಅಂತಕ್ಕಂಥದ್ದು ಒಂದು ಪ್ರಮುಖವಾದ ಡೇಟಾ ಆಗಿರುತ್ತೆ. ಸೊ ಇದನ್ನ ಫಸ್ಟ್ ಪ್ಯಾರಾಮೀಟರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅದಾದ್ಮೇಲೆ ಕಂಪ್ಲಯನ್ಸ್ ಅಥವಾ ಅನುಸರಣೆ ಅಂದ್ರೆ ಒಂದು ಆಹಾರ ಅಂದ್ರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಆ ಸ್ಟ್ಯಾಂಡರ್ಡ್ಸ್ಗೆ ಆ ಫುಡ್ ಕಂಪ್ಲೈ ಆಗುತ್ತಾ ಅಥವಾ ಲೋ ಕ್ವಾಲಿಟಿ ಫುಡ್ ಇದೆಯಾ, ಅದರ ನ್ಯೂಟ್ರಿಷನಲ್ ಸ್ಟೇಟಸ್ ಕರೆಕ್ಟ್ ಆಗಿದೆಯಾ ಇಲ್ವಾ, ಸೊ ಅದನ್ನ ಕಂಪ್ಲಯನ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಫುಡ್ ಟೆಸ್ಟಿಂಗ್ ಅಂದ್ರೆ ಆಹಾರ ಪರೀಕ್ಷೆ ಮಾಡ್ಲಿಕ್ಕೆ ಆ ರಾಜ್ಯಗಳಲ್ಲಿ ಎಷ್ಟು ಮೂಲ ಸೌಕರ್ಯಗಳು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇದೆ ಇದನ್ನ ಚೆಕ್ ಮಾಡಲಾಗುತ್ತೆ. ಅದಾದ್ಮೇಲೆ ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ತರಬೇತಿ ಮತ್ತು ಸಾಮರ್ಥ್ಯ ನಿರ್ಮಾಣ ಮಾಡ್ತಕ್ಕಂಥದ್ದು ಆಹಾರವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ. ಸೊ ಅಲ್ಲಿ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ತಕ್ಕಂಥದ್ದು. ಫೈನಲಿ ಕನ್ಸ್ಯೂಮರ್ ಎಂಪವರ್ಮೆಂಟ್ ಅಥವಾ ಗ್ರಾಹಕ ಸಬಲೀಕರಣ ಅಂತ ಕರಿತೇವೆ. ಸೊ ಹೌ ಬೆಸ್ಟ್ ದೇ ಕ್ಯಾನ್ ಪರ್ಚೇಸ್ ದಿ ಫುಡ್ ಅಂದ್ರೆ ಒಳ್ಳೆ ಫುಡ್ಗೆ ಅವರು ಎಷ್ಟು ಪರ್ಚೇಸ್ ಮಾಡ್ಲಿಕ್ಕೆ ಅವ್ರಿಗೆ ಕೆಪಾಸಿಟಿ ಇದೆ. ಸೊ ಇದನ್ನೆಲ್ಲ ಚೆಕ್ ಮಾಡಿ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ರ್ಯಾಂಕಿಂಗ್ ನ ಮಾಡಿರ್ತಕ್ಕಂಥವ್ರು ಒಂದು ರೇಟಿಂಗ್ ಏಜೆನ್ಸಿ ಮಾಡಿರ್ತಾರೆ. ಇದನ್ನ ನಾವು FSSAI ಅಂತ ಕರಿತೀವಿ. ಇದನ್ನ ನಾವು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಕೂಡ ನಾನು ಕಂಪ್ಲೀಟ್ ಆಗಿ ಫರ್ದರ್ ಸ್ಲೈಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ಹಾಗಿದ್ರೆ ಈ ಲಾರ್ಜೆಸ್ಟ್ ಸ್ಟೇಟ್ಸ್ ಬಂದಾಗ ಆಸ್ ಐ ಟೋಲ್ಡ್ ಯು ಬಿಫೋರ್ ತಮಿಳುನಾಡು ಫಸ್ಟ್ ಪ್ಲೇಸ್ ಅಲ್ಲಿ ಇರುತ್ತೆ. ಈ ಸ್ಲೈಡ್ ಅನ್ನ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಕರ್ನಾಟಕದ ಪೊಸಿಷನ್ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರ್ನಾಟಕ ಎಕ್ಸಾಮ್ಸ್ ಬಂದಾಗ ಕರ್ನಾಟಕ 9ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಫುಡ್ ಅಥವಾ ಈ ಆಹಾರಕ್ಕೆ ಸಂಬಂಧಪಟ್ಟಂತೆ ಸುರಕ್ಷತೆಯನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಗ್ಲೋಬಲಿ ಮತ್ತೆ ರೀಜನಲಿ ಅಂದ್ರೆ ಭಾರತ ದೇಶದಲ್ಲೂ ಮತ್ತು ಜಾಗತಿಕವಾಗಿ ಕೂಡ ಅನೇಕ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಹಾಗಿದ್ರೆ ಗ್ಲೋಬಲಿ ಜಾಗತಿಕವಾಗಿ ಯಾವ ರೀತಿಯ ಉಪಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂದ್ರೆ ಕೋಡ್ಸ್ ಅಲಿಮೆಂಟರಿಯಸ್ ಅಂತ ಕರಿತೀವಿ. ಸೊ ಇದನ್ನ ಇನ್ನೊಂದು ಪದದಲ್ಲಿ ನಾವು ಫುಡ್ ಕೋಡ್ ಅಂತ ಕೂಡ ಕರಿತೀವಿ ಅಥವಾ ಆಹಾರದ ಕೋಡ್ಗಳು ಅಥವಾ ಸಂಕೇತಗಳು ಅಂತ ಕರಿತೀವಿ. ಸೊ ಇದರ ಒಂದು ಪರ್ಪಸ್ ಏನು ಅಂದ್ರೆ ಕಲೆಕ್ಷನ್ ಆಫ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಆಹಾರದ ಒಂದು ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಆ ಒಂದು ಮಾನದಂಡಗಳನ್ನ ರೂಪಿಸ್ತಕ್ಕಂಥದ್ದು. ಗೈಡ್ಲೈನ್ಸ್ ಅಂಡ್ ಕೋಡ್ಸ್ ಫಾರ್ ಪ್ರಾಕ್ಟೀಸ್ ಅಡಾಪ್ಟೆಡ್ ಬೈ ಕೋಡೆಕ್ಸ್ ಅಲಿಮೆಂಟರಿಯಸ್ ಕಮಿಷನ್ ಅಂದ್ರೆ ಇದಕ್ಕೊಂದು ಆಯೋಗವನ್ನ ಮಾಡಿರ್ತಾರೆ. ಆ ಒಂದು ಆಯೋಗವನ್ನ ನಾವು ಕೋಡೆಕ್ಸ್ ಅಲಿಮೆಂಟರಿಯಸ್ ಆಯೋಗ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಗಳು ಮತ್ತು ಅಭ್ಯಾಸಗಳ ಸಂಕೇತಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಈ ಒಂದು ಆಯೋಗದ ಒಂದು ಪ್ರಮುಖವಾದ ಆಬ್ಜೆಕ್ಟಿವ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಆಯೋಗ ಅಥವಾ ಕಮಿಷನ್ ನ ಯಾರು ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಇಟ್ ಈಸ್ ಅ ಜಾಯಿಂಟ್ ಇಂಟರ್ ಗವರ್ನಮೆಂಟಲ್ ಬಾಡಿ ಅಂದ್ರೆ ಇದೊಂದು ಜಂಟಿ ಅಂತರ್ ಸರ್ಕಾರಿ ಸಂಸ್ಥೆ ಆಗಿರುತ್ತೆ. ಜಂಟಿ ಅಂದ್ರೆ ಇಬ್ರು ಇರ್ಬೇಕು. ಆ ಇಬ್ರು ಯಾರ್ಯಾರು ಅಂದ್ರೆ
ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ಕರಿತೀವಿ. ಅದ್ರ ಜೊತೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಜಂಟಿ ಉಪಕ್ರಮ ಇದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಇದರಲ್ಲಿ ದೇರ್ ಆರ್ 189 ಮೆಂಬರ್ ಕಂಟ್ರೀಸ್ ಇರ್ತಾರೆ, 189 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಭಾರತ ಕೂಡ ಇದರಲ್ಲಿ ಒಂದು ಸದಸ್ಯ ರಾಷ್ಟ್ರವಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ನಾವು ರೋಮ್, ಇಟಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದೇ ರೀತಿ ಭಾರತ ದೇಶದಲ್ಲಿ ಈ ಒಂದು ರ್ಯಾಂಕಿಂಗ್ ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು FSSAI ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ. ಸೊ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ ಅಥವಾ ಒಂದು ಶಾಸನಬದ್ಧ ಸಂಸ್ಥೆ ಆಗಿರುತ್ತೆ. ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಥವಾ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಏಜೆನ್ಸಿ ಆಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 5ನೇ ಆಗಸ್ಟ್ 2008ರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನ ಯಾವ ಕಾಯ್ದೆಯ ಮುಖಾಂತರ ಸ್ಥಾಪನೆ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ 2006 ಅಂದ್ರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಪ್ರೊಟೆಕ್ಟಿಂಗ್ ಅಂಡ್ ಪ್ರಮೋಟಿಂಗ್ ಪಬ್ಲಿಕ್ ಹೆಲ್ತ್ ಅಂದ್ರೆ ಈ ಸಾರ್ವಜನಿಕ ಆರೋಗ್ಯವನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಮತ್ತೆ ರಕ್ಷಣೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ರೆಗ್ಯುಲೇಷನ್ ಅಂಡ್ ಸೂಪರ್ವಿಷನ್ ಆಫ್ ಫುಡ್ ಸೇಫ್ಟಿ ಅಂದ್ರೆ ಆಹಾರ ಸುರಕ್ಷತೆಯ ಬಗ್ಗೆ ನಿಯಂತ್ರಣ ಮತ್ತು ಅದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಪ್ರಸ್ತುತ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರಾಗಿ ರಾಜೇಶ್ ಭೂಷಣ್ ಅವ್ರನ್ನ ನಾವು ನೋಡ್ಬೋದಾಗಿರುತ್ತೆ. ಮತ್ತೆ ಸಿಇಒ ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಾವು ಅರುಣ್ ಸಿಂಘಾಲ್ ಅವರನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಬಂದು ನವದೆಹಲಿ ಅಥವಾ ನ್ಯೂ ಡೆಲ್ಲಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಹೆಡ್ ಕ್ವಾರ್ಟರ್ಸ್ ಜೊತೆಗೆ 6 ರೀಜನಲ್ ಆಫೀಸಸ್ ಅಥವಾ 6 ಪ್ರಾದೇಶಿಕ ಕಚೇರಿಗಳು ಕೂಡ ಇರ್ತವೆ. ಎಲ್ಲೆಲ್ಲಿ ಇರುತ್ತೆ ಅಂದ್ರೆ ಡೆಲ್ಲಿ, ಗೌಹಾಟಿ, ಮುಂಬೈ, ಕೋಲ್ಕತಾ, ಕೊಚ್ಚಿನ್ ಮತ್ತು ಚೆನ್ನೈಯಲ್ಲಿ ಕೂಡ ನಾವು ರೀಜನಲ್ ಆಫೀಸಸ್ ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು FSSAI ಅಂತಕ್ಕಂಥದ್ದು ಪ್ರಮುಖವಾಗಿ 6 ರೆಸ್ಪಾನ್ಸಿಬಿಲಿಟೀಸ್ ನ ಮಾಡುತ್ತೆ ಅಥವಾ 6 ಒಂದು ಸ್ಟ್ಯಾಟ್ಯುಟರಿ ಪವರ್ಸ್ ಅಥವಾ ಶಾಸನಬದ್ಧ ಅಧಿಕಾರಗಳನ್ನ ಹೊಂದಿರುತ್ತೆ. ಅವ್ಯಾವ್ಯಾವು ಅಂದ್ರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥವಾ ಈ ಆಹಾರ ಸುರಕ್ಷತಾ ಮಾನದಂಡಗಳೇನಿರುತ್ತೆ ಆ ಒಂದು ನಿಯಮಗಳನ್ನ ರಚಿಸ್ತಕ್ಕಂಥದ್ದು. ಅಂದ್ರೆ ಯಾವ ಆಹಾರಕ್ಕೆ ಯಾವ ಸ್ಟ್ಯಾಂಡರ್ಡ್ಸ್ ನ ಬ್ಲೂ ಪ್ರಿಂಟ್ ಮಾಡಬೇಕು ಅದನ್ನ ರಚಿಸ್ತಕ್ಕಂಥ ಒಂದು ಅಧಿಕಾರ ಇರುತ್ತೆ. ಅದಾದ್ಮೇಲೆ ಫುಡ್ ಟೆಸ್ಟಿಂಗ್ ಅಥವಾ ಈ ಆಹಾರ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಗೈಡ್ ಲೈನ್ಸ್ ಅಥವಾ ಮಾರ್ಗಸೂಚಿಗಳನ್ನ ತಯಾರಿ ಮಾಡ್ತಕ್ಕಂಥದ್ದು. ಸೆಂಟ್ರಲ್ ಗವರ್ನಮೆಂಟ್ಗೆ ಅಥವಾ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸುಗಳು ಅಥವಾ ಅಡ್ವೈಸರ್ಸ್ ಅಥವಾ ಈ ಒಂದು ತಾಂತ್ರಿಕ ಬೆಂಬಲ ಮತ್ತು ಸಲಹೆಗಳನ್ನ ನೀಡ್ತಕ್ಕಂಥದ್ದು. ಮತ್ತೆ ಇಂಟರ್ನ್ಯಾಷನಲ್ ಟೆಕ್ನಿಕಲ್ ಸ್ಟ್ಯಾಂಡರ್ಡ್ಸ್ ಇನ್ ಫುಡ್ ಏನಿರುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ತಾಂತ್ರಿಕ ಮಾನದಂಡಗಳೇನಿರುತ್ತೆ ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಕೊಡುಗೆ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. ಅಂಡ್ ಫುಡ್ ಗೆ ಸಂಬಂಧಪಟ್ಟಂತೆ ಡೇಟಾನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಮತ್ತೆ ಅದನ್ನ ಕಂಪೈಲೇಷನ್ ಮಾಡ್ತಕ್ಕಂಥದ್ದು. ಸೊ ಬರೀ ಡೇಟಾನ ಕಂಪೈಲ್ ಮಾಡೋದಲ್ಲ, ಅದನ್ನ ಡೆಸಿಮಿನೇಷನ್ ಅಥವಾ ಆ ಒಂದು ಮಾಹಿತಿಯನ್ನ ಪ್ರಸಾರ ಕೂಡ ಮಾಡ್ತಕ್ಕಂಥದ್ದು ಇದರ ಒಂದು ಸ್ಟ್ಯಾಟ್ಯುಟರಿ ಪವರ್ ಆಗಿರುತ್ತೆ. ಸೊ ಕಾರಣ ಏನು ಅಂದ್ರೆ ಆ ಡೇಟಾವನ್ನ ಪ್ರಸಾರ ಮಾಡಿದಾಗ ಅಥವಾ ಡೆಸಿಮಿನೇಷನ್ ಮಾಡಿದಾಗ ಮಾತ್ರ ಸರ್ಕಾರಗಳು ಆ ಡೇಟಾಗೆ ಸಂಬಂಧಪಟ್ಟಂತೆ ಮುಂದಿನ ಪಾಲಿಸಿಗಳನ್ನ ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ಫುಡ್ ಸೇಫ್ಟಿ ಬಗ್ಗೆ ನಾವು ಇನ್ನೂ ಅವೇರ್ನೆಸ್ ನ ಮೂಡಿಸ್ಲಿಕ್ಕೆ ಪ್ರತಿ ವರ್ಷ 7ನೇ ಜೂನ್ 7th ಜೂನ್ ನಾವು ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅಥವಾ ವಿಶ್ವ ಆಹಾರ ಸುರಕ್ಷಾ ದಿನವನ್ನ ಕೂಡ ನಾವು ಆಚರಣೆ ಮಾಡ್ತೀವಿ. ಸೊ ಜೂನ್ 7th ವಿಡಿಯೋದಲ್ಲಿ ನಾನು ಅದನ್ನ ಡಿಸ್ಕಸ್ ಮಾಡಿದ್ದೆ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನಂದ್ರೆ ಫುಡ್ ಸೆಕ್ಯೂರಿಟಿ ಮತ್ತೆ ಹ್ಯೂಮನ್ ಹೆಲ್ತ್, ಆಹಾರ ಭದ್ರತೆ ಮತ್ತು ಮಾನವನ ಆರೋಗ್ಯದ ಬಗ್ಗೆ ಕೇಂದ್ರೀಕರಿಸತಕ್ಕಂಥದ್ದು. ಸೊ 2022ರ ಇದರ ಥೀಮ್ ಏನಾಗಿರುತ್ತೆ ಅಂದ್ರೆ ಸೇಫರ್ ಫುಡ್ ಬೆಟರ್ ಹೆಲ್ತ್ ಅಥವಾ ಸುರಕ್ಷಿತ ಆಹಾರ ಮತ್ತು ಉತ್ತಮ ಆರೋಗ್ಯ ಅನ್ನೋ ಒಂದು ಥೀಮ್ ನ ಆಧಾರದ ಮೇಲೆ ಈ ದಿನವನ್ನ ನಾವು ಆಚರಿಸಿರ್ತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಗಿನ್ನಿಸ್ ರೆಕಾರ್ಡ್. ಸೊ ಈ ಒಂದು ರೆಕಾರ್ಡ್ ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು NHAI ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಒಂದು ಸ್ಟ್ರೆಚ್ ಆಫ್ ರೋಡ್ ನ ಅತಿ ಕಡಿಮೆ ಸಮಯದಲ್ಲಿ ಒಂದೇ ಬಾರಿಗೆ ನಿರ್ಮಾಣ ಮಾಡಿ ಒಂದು ವಿಶ್ವ ದಾಖಲೆಯನ್ನ ಬರೆದಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಆ ಒಂದು ನ್ಯಾಷನಲ್ ಹೈವೇನ ನಾವು ನ್ಯಾಷನಲ್ ಹೈವೇ ನಂಬರ್ 53 ಅಂತ ಕರಿತೀವಿ. ಸೊ ಹಾಗಿದ್ರೆ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ವಿಚ್ ಇಸ್ ದ ಲಾಂಗೆಸ್ಟ್ ಹೈವೇ ಅಂತ ಪ್ರಶ್ನೆ ಕೇಳಿದ್ರೆ NH44 ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆ ಈಗ ಬದಲಾಗಿರುತ್ತೆ. ಸೊ ಅದರಿಂದ ರಿವೈಸ್ಡ್ ನ್ಯಾಷನಲ್ ಹೈವೇಸ್ ನ ನೀವು ಪ್ರಮುಖವಾಗಿ ನೋಡ್ಕೊಳ್ಬೇಕಾಗಿ
ಆಗಿರುತ್ತೆ. ಸೊ ಈ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಬಂದು ಸದರನ್ ಮೋಸ್ಟ್ ಅಲ್ಲಿರ್ತಕ್ಕಂಥ ಕನ್ಯಾಕುಮಾರಿಯಿಂದ ನಾರ್ದರ್ನ್ ಮೋಸ್ಟ್ ಅಲ್ಲಿರ್ತಕ್ಕಂಥ ಶ್ರೀನಗರವರೆಗೂ ಸ್ಟ್ರೆಚ್ ಆಗಿರ್ತಕ್ಕಂಥ ಒಂದು ನ್ಯಾಷನಲ್ ಹೈವೇ ಆಗಿರುತ್ತೆ. ಸೊ ಮುಂಚೆ ಇದನ್ನ ನ್ಯಾಷನಲ್ 7 ಅಂತ ಕರೀತಾ ಇದ್ರು. ಇದು ಸಮ್ವೇರ್ ಇಯರ್ ಇಲ್ಲೆಲ್ಲೋ ಡಿವಿಯೇಟ್ ಆಗ್ತಾ ಇತ್ತು. ಸೊ ಇವಾಗ ಅದನ್ನ ಫರ್ದರ್ ಸ್ಟ್ರೆಚ್ ಮಾಡಿ ಶ್ರೀನಗರ್ ವರೆಗೂ ಕನೆಕ್ಟ್ ಮಾಡಿರ್ತಾರೆ. ಸೊ ಇವಾಗ ನಾವು ಮಾತಾಡ್ತಾ ಇರ್ತಕ್ಕಂಥ ನ್ಯಾಷನಲ್ ಹೈವೇ ಅಂದ್ರೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಗೆ ಆಡ್ ಆಗಿರ್ತಕ್ಕಂಥದ್ದು ನ್ಯಾಷನಲ್ ಹೈವೇ ನಂಬರ್ 53 ಆಗಿರುತ್ತೆ. ಸೊ ಇದು ಈ ತರ ಸ್ಟ್ರೆಚ್ ಆಗಿರುತ್ತೆ. ಇದನ್ನ ನಾನು ನೆಕ್ಸ್ಟ್ ಮ್ಯಾಪ್ ಅಲ್ಲಿ ತೋರಿಸ್ತಾ ಬರ್ತೀನಿ. ಸೊ ಇದು ಸೂರತ್ ಇಂದ ಸ್ಟಾರ್ಟ್ ಆಗುತ್ತೆ. ಸೂರತ್ ಇಂದ ಈ ಕಡೆ ಕೋಲ್ಕತ್ತಾ, ಇನ್ನು ಮುಂದೆ ಪಾರಾದೀಪ್ ವರೆಗೂ ಸ್ಟ್ರೆಚ್ ಆಗಿರ್ತಕ್ಕಂಥ ಒಂದು ನ್ಯಾಷನಲ್ ಹೈವೇ ಆಗಿರುತ್ತೆ. ಸೊ ಇವಾಗ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿರ್ತಕ್ಕಂಥ ಪ್ರದೇಶ ಅಂಕೋಲಾದಿಂದ ಅಮರಾವತಿವರೆಗೂ. ಸೊ ಇದು 75 ಕಿಲೋಮೀಟರ್ ಸ್ಟ್ರೆಚ್ ಇರ್ತಕ್ಕಂಥ ಒಂದು ಹೈವೇ ಆಗಿರುತ್ತೆ. ಅಂದ್ರೆ ಈ ಒಂದು ಸ್ಟ್ರೆಚ್ ಏನಿದೆ ಇದು 75 ಕಿಲೋಮೀಟರ್ಸ್ ಲಾಂಗ್ ಇರುತ್ತೆ. ಸೊ ಇದನ್ನ 105 hours ಅಂದ್ರೆ 105 ಗಂಟೆಗಳು 33 ನಿಮಿಷಗಳಲ್ಲಿ ಕಾಂಕ್ರೀಟ್ ರೋಡ್ ಹಾಕುವುದರ ಮುಖಾಂತರ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಗೆ ಇದು ಆಡ್ ಆಗಿರುತ್ತೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಇನ್ ಇಂಡಿಯನ್ ಬಾರ್ಡರ್ಸ್ ಅಂಡ್ ಫ್ರೆಂಡ್ಲಿ ನೈಬರಿಂಗ್ ಕಂಟ್ರೀಸ್? ಅಂದ್ರೆ ನಮ್ಮ ಒಂದು ಭಾರತ ದೇಶದ ಗಡಿ ಪ್ರದೇಶಗಳಲ್ಲಿ ಮತ್ತು ನಮ್ಮ ದೇಶಗಳೊಂದಿಗೆ ಸ್ನೇಹ ಪರವಾಗಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ರಸ್ತೆ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ಯಾರಿಗಿರುತ್ತೆ? ಸೊ ಈ ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ಇರುತ್ತಾ ಅಥವಾ ಬೇರೆ ಯಾವ್ದಾದ್ರು ಬರುತ್ತಾ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಒಂದು ವರ್ಲ್ಡ್ ರೆಕಾರ್ಡ್ ಆಸ್ ಐ ಟೋಲ್ಡ್ ಯು ಅಮರಾವತಿಯಿಂದ ಅಂಕೋಲಾವರೆಗೂ ಆಗಿರ್ತಕ್ಕಂಥ ಒಂದು ರಸ್ತೆ ನಿರ್ಮಾಣ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಇದ್ದಿದ್ದು 25.275 ಕಿಲೋಮೀಟರ್ಸ್. ಸೊ ಇವಾಗ ಆಗಿರೋದು 75 ಕಿಲೋಮೀಟರ್ಸ್. ಸೊ ಮುಂಚೆ ಇದ್ದಿದ್ದು ಬರೀ 25.275 ಕಿಲೋಮೀಟರ್ 2019ರಲ್ಲಿ ಕತಾರ್ ನಲ್ಲಿ ಇದನ್ನ ಮಾಡಿರ್ತಾರೆ. ಸೊ ಅಚೀವ್ಡ್ ಇನ್ ದೋಹಾ ಕತಾರ್. ಸೊ ಈ ಒಂದು ಟಾಸ್ಕ್ ಅನ್ನ 10 ದಿನಗಳಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಬಟ್ ನಾವು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 4 to 5 days ಅಲ್ಲಿ 75 ಕಿಲೋಮೀಟರ್ಸ್ ನ ಒಂದೇ ಟೈಮ್ ಅಲ್ಲಿ ನಾವು ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಇವಾಗ ವರ್ಲ್ಡ್ ರೆಕಾರ್ಡ್ ಆಗಿರುತ್ತೆ. ಸೊ ಅಮರಾವತಿ ಟು ಅಂಕೋಲಾ ಇಸ್ ದಿ ಸೆಕ್ಷನ್ ಈಸ್ ಅ ಪಾರ್ಟ್ ಆಫ್ ನ್ಯಾಷನಲ್ ಹೈವೇ 53. ಸೊ ನಮ್ಮ ಮುಂಚೆನೆ ಹೇಳಿದಾಗ ಇದು ರಾಷ್ಟ್ರೀಯ ಹೆದ್ದಾರಿ 53 ಆಗಿರುತ್ತೆ. ಸೊ ವಿಚ್ ಕನೆಕ್ಟ್ಸ್ ಮೇಜರ್ ಸಿಟೀಸ್ ಲೈಕ್ ಕೋಲ್ಕತಾ, ರಾಯ್ಪುರ್, ನಾಗ್ಪುರ್, ಸೂರತ್. ಇದು ಪ್ರಮುಖವಾಗಿ ಕೋಲ್ಕತಾ, ರಾಯ್ಪುರ್, ನಾಗ್ಪುರ್ ಮತ್ತು ಸೂರತ್ ಅಂತಹ ಪ್ರಮುಖ ನಗರಗಳನ್ನ ಸಂಪರ್ಕಿಸ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ವಿತ್ ದಿಸ್ we have come to the third article. This is about environmental performance index ಅಥವಾ ಪರಿಸರ ಕಾರ್ಯಕ್ಷಮತೆ ಸೂಚ್ಯಾಂಕ. ವಾಟ್ ಈಸ್ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂದ್ರೆ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಏನಿರುತ್ತೆ, ಸೊ ಈ ಹಸಿರು ಮನೆ ಇಂಧನಗಳೇನಿರುತ್ತೆ, ಸೊ ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಅಥವಾ ಪ್ರಿವೆಂಟ್ ಮಾಡ್ಲಿಕ್ಕೆ ದೇಶಗಳ ಒಂದು ಸರ್ಕಾರಗಳು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಆಧಾರದ ಮೇಲೆ ಒಂದು ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಸೊ ಆ ಒಂದು ರ್ಯಾಂಕಿಂಗ್ ಈಗ ಬಿಡುಗಡೆ ಆಗಿರುತ್ತೆ. ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ರ್ಯಾಂಕಿಂಗ್ ನ ಪ್ರಕಾರ ಡೆನ್ಮಾರ್ಕ್ ಅಂತಕ್ಕಂಥ ಒಂದು ರಾಷ್ಟ್ರ ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಚೈನಾ 161st ಪ್ಲೇಸ್ ಅಲ್ಲಿ ಇರುತ್ತೆ. ಸೊ ಪ್ರಮುಖವಾಗಿ 180 ರಾಷ್ಟ್ರಗಳಲ್ಲಿ ಈ ಒಂದು ಸರ್ವೆಯನ್ನ ಮಾಡಿರ್ತಾರೆ. ಸೊ 180 ರಾಷ್ಟ್ರಗಳಲ್ಲಿ ಚೀನಾವನ್ನ ನಾವು 161ನೇ ಸ್ಥಾನದಲ್ಲಿ ಮತ್ತು ರಷ್ಯಾವನ್ನ ನಾವು 112ನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಭಾರತ ರಾಷ್ಟ್ರ ಅನ್ಫಾರ್ಚುನೇಟ್ಲಿ ಕೊನೆಯ ರ್ಯಾಂಕ್ 180ನೇ ಸ್ಥಾನದಲ್ಲಿ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ನಾವು ತೆಗೆದುಕೊಂಡಾಗ ಡೆನ್ಮಾರ್ಕ್ ಫಸ್ಟ್, UK ಸೆಕೆಂಡ್ ಮತ್ತೆ ಫಿನ್ಲ್ಯಾಂಡ್ ಫಸ್ಟ್ 3 ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಕಂಟ್ರೀಸ್ ಆಗಿರ್ತವೆ. ಅದಾದ್ಮೇಲೆ ನಮ್ಮ ನೈಬರಿಂಗ್ ಕಂಟ್ರೀಸ್ ನ ನೋಡೋದಾದ್ರೆ ಪಾಕಿಸ್ತಾನ್ 176, ಬಾಂಗ್ಲಾದೇಶ್ 177, ವಿಯೆಟ್ನಾಂ 178, ಮ್ಯಾನ್ಮಾರ್ 179 ಮತ್ತೆ ಇಂಡಿಯಾ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು, ಇಂಡಿಯಾ ಇಸ್ ಇನ್ 180th ಪೊಸಿಷನ್. ಸೊ ಈ ಒಂದು ರ್ಯಾಂಕಿಂಗ್ ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಯಾಲೆ ಸೆಂಟರ್ ಫಾರ್ ಎನ್ವಿರಾನ್ಮೆಂಟಲ್ ಲಾ ಅಂಡ್ ಪಾಲಿಸಿ ಅಂಡ್ ದಿ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಅರ್ತ್ ಸೈನ್ಸ್ ಇನ್ಫಾರ್ಮೇಶನ್ ನೆಟ್ವರ್ಕ್, ಕೊಲಂಬಿಯಾ ಯೂನಿವರ್ಸಿಟಿ. ಸೊ ಇವರ ವತಿಯಿಂದ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಬಟ್ ಭಾರತ ಸರ್ಕಾರ ಈ ಒಂದು ರ್ಯಾಂಕಿಂಗ್ ಗೆ ತನ್ನ ಅಬ್ಜೆಕ್ಷನ್ಸ್ ಅನ್ನ ಮಾಡಿರುತ್ತೆ. ಕಾರಣ ಏನಂದ್ರೆ, ಸೊ ರೀಸೆಂಟ್ಲಿ ಭಾರತ ಈ ಒಂದು ಗ್ರೀನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇನಿಷಿಯೇಟಿವ್ಸ್ ನ ಮಾಡ್ತಾ ಇದೆ. ಸೊ ಇಷ್ಟಾಗಿದ್ರು ಕೂಡ ನಮ್ಮ ಒಂದು ರ್ಯಾಂಕಿಂಗ್ ಇಷ್ಟು ಕೆಳಮಟ್ಟದಲ್ಲಿರ್ತಕ್ಕಂಥದ್ದು ತುಂಬಾ ಶೋಚನೀಯವಾಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಈ ಒಂದು ಇಂಡೆಕ್ಸ್ ಇಟ್ ಪ್ರೊವೈಡ್ಸ್ ಅ ಡೇಟಾ ಡ್ರಿವೆನ್ ಸಮರಿ ಫಾರ್ ದಿ
ಸ್ಟೇಟ್ ಆಫ್ ಸಸ್ಟೈನಬಿಲಿಟಿ ಅರೌಂಡ್ ದ ವರ್ಲ್ಡ್, ಅಂದ್ರೆ ಈ ಒಂದು ಸುಸ್ಥಿರವಾಗಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳೇನಿರುತ್ತೆ ಸೊ ಅದರ ಬಗ್ಗೆ ಒಂದು ಸಾರಾಂಶವನ್ನ ಒದಗಿಸ್ತಕ್ಕಂಥ ಒಂದು ಇಂಡೆಕ್ಸ್ ಇದಾಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ 40 ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಮತ್ತೆ 11 ಇಶ್ಯೂ ಕ್ಯಾಟಗರೀಸ್ ನ ಇಲ್ಲಿ ತೆಗೆದುಕೊಳ್ತಾರೆ. ಅಂದ್ರೆ ಈ ಒಂದು ಮಾರ್ಗಸೂಚಿ ಅಥವಾ ಈ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ಲಿಕ್ಕೆ 11 ಸಂಚಿಕೆ ವರ್ಗಗಳನ್ನು ಮತ್ತು 40 ಕಾರ್ಯಕ್ಷಮತೆ ಸೂಚಕಗಳನ್ನ ತೆಗೆದುಕೊಂಡು ದೇಶಗಳನ್ನ ಇಲ್ಲಿ ಮಾನಿಟರ್ ಮಾಡಲಾಗುತ್ತೆ. ಸೊ ದಿಸ್ ಈಸ್ ಎಸ್ಟಾಬ್ಲಿಷ್ಡ್ ಎನ್ವಿರಾನ್ಮೆಂಟಲ್ ಪಾಲಿಸಿ ಟಾರ್ಗೆಟ್ಸ್, ಅಂದ್ರೆ ಈ ಪರಿಸರ ನೀತಿ ಗುರಿಗಳಿಗೆ ಆ ರಾಷ್ಟ್ರಗಳು ಅಂದ್ರೆ ಪರಿಸರವನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆ ರಾಷ್ಟ್ರಗಳು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಅದನ್ನ ಪ್ರಮುಖವಾಗಿ ಇಲ್ಲಿ ಚೆಕ್ ಮಾಡಲಾಗುತ್ತೆ. ಸೊ ಲೋಯೆಸ್ಟ್ ಸ್ಕೋರ್ ಬಂದು ಇಂಡಿಯಾ ಇರುತ್ತೆ, 18.9 ನಮ್ಮ ಒಂದು ಸ್ಕೋರ್ ಆಗಿರುತ್ತೆ. ಅದಾದ್ಮೇಲೆ ಮ್ಯಾನ್ಮಾರ್, ವಿಯೆಟ್ನಾಂ, ಬಾಂಗ್ಲಾದೇಶ್, ಪಾಕಿಸ್ತಾನಗಳನ್ನ ನಾವು ಬೇರೆ ಬೇರೆ ಲೋಯೆಸ್ಟ್ ಸ್ಕೋರ್ಸ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾ ವಿತ್ ಇನ್ಕ್ರೀಸಿಂಗ್ಲಿ ಡೇಂಜರಸ್ ಏರ್ ಕ್ವಾಲಿಟಿ ಅಂಡ್ ರ್ಯಾಪಿಡ್ಲಿ ರೈಸಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಫಾಲ್ಸ್ ಟು ದಿ ಬಾಟಮ್ ಆಫ್ ದಿ ರ್ಯಾಂಕಿಂಗ್ ಫಾರ್ ದ ವೆರಿ ಫಸ್ಟ್ ಟೈಮ್. ಅಂದ್ರೆ ಭಾರತ ಮೊಟ್ಟ ಮೊದಲ ಬಾರಿಗೆ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದಕ್ಕೆ ಅವ್ರು ಹೇಳ್ತಾ ಇರ್ತಕ್ಕಂಥ ಕಾರಣ ಏನು ಅಂದ್ರೆ ಅಪಾಯಕಾರಿ ಗಾಳಿಯ ಗುಣಮಟ್ಟ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಸೊ ಡೆಲ್ಲಿ ಅಂತಕ್ಕಂಥ ಒಂದು ಪ್ರದೇಶ ಪ್ರಪಂಚದಲ್ಲಿಯೇ ಮೋಸ್ಟ್ ಪೊಲ್ಯೂಟೆಡ್ ಆಗಿರುತ್ತೆ. ಸೊ ಇದೆಲ್ಲ ರೀಸನ್ಸ್ ನ ಅವ್ರು ಕೋಟ್ ಮಾಡ್ತಾ ಇದ್ದಾರೆ. ಮತ್ತೆ ಭಾರತ ದೇಶದಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಅಂತಕ್ಕಂಥದ್ದು ತುಂಬಾ ವೇಗವಾಗಿ ಬೆಳೀತಾ ಇದೆ. ಸೊ ಈ ಎರಡು ರೀಸನ್ಸ್ ಇಂದ ಪ್ರಮುಖವಾಗಿ ನಮ್ಮ ಒಂದು ರ್ಯಾಂಕಿಂಗ್ ತುಂಬಾ ಕೆಳಮಟ್ಟದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದಾದ್ಮೇಲೆ ಚೈನಾ ಇಸ್ ಇನ್ 161 ಪೊಸಿಷನ್ ಜಸ್ಟ್ ವಿತ್ ಸ್ಕೋರ್ ಆಫ್ 28.4 ಆಗಿರುತ್ತೆ. ಅದಾದ್ಮೇಲೆ ಚೈನಾ ಅಂಡ್ ಇಂಡಿಯಾ ಆರ್ ಪ್ರೊಜೆಕ್ಟೆಡ್ ಟು ಬಿ ದಿ ಲಾರ್ಜೆಸ್ಟ್ ಅಂಡ್ ಸೆಕೆಂಡ್ ಲಾರ್ಜೆಸ್ಟ್ ಎಮಿಟರ್ಸ್ ಆಫ್ ದಿ ಗ್ರೀನ್ ಹೌಸ್ ಗ್ಯಾಸಸ್ ಬೈ 2050. ಅಂದ್ರೆ ಇದೇ ರೀತಿ ಮುಂದುವರೆದರೆ 2050ರ ವೇಳೆಗೆ ಚೀನಾ ಮತ್ತು ಭಾರತ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಈ ಒಂದು ಹಸಿರು ಮನೆ ಇಂಧನಗಳನ್ನ ಹೊರಸೂಸ್ತಕ್ಕಂಥ ರಾಷ್ಟ್ರವಾಗಬಹುದು ಅಂತ ಇಲ್ಲಿ ಪ್ರಿಡಿಕ್ಟ್ ಮಾಡಲಾಗ್ತಾ ಇದೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫಸ್ಟ್ ಬ್ಯಾಚ್ ಆಫ್ ಚೀತಾಸ್ ಸೆಟ್ ಟು ಅರೈವ್ ಫ್ರಮ್ ಆಫ್ರಿಕಾ ಇನ್ ಆಗಸ್ಟ್. ಅಂದ್ರೆ ಭಾರತ ದೇಶದಲ್ಲಿ ಚೀತಾಗಳು ಸಂಪೂರ್ಣವಾಗಿ ನಶಿಸಿ ಹೋಗಿರುವ ಕಾರಣದಿಂದ ಆಫ್ರಿಕನ್ ಕಂಟ್ರಿಯಿಂದ ನಾವು ಚೀತಾಗಳನ್ನ ಭಾರತ ರಾಷ್ಟ್ರದ ಅಭಯಾರಣ್ಯಗಳಿಗೆ ನಾವು ತೆಗೆದುಕೊಳ್ತಾ ಇದ್ದೇವೆ. ಸೊ ಈ ಒಂದು ಕಾರ್ಯಕ್ರಮದ ಮೊದಲನೇ ಬ್ಯಾಚ್ ಅಂತಕ್ಕಂಥ ಚೀತಾಗಳು ಆಗಸ್ಟ್ ನಲ್ಲಿ ಭಾರತಕ್ಕೆ ಬರ್ತಕ್ಕಂಥ ನಿರೀಕ್ಷೆ ಇದೆ. ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಚೀತಾಗಳನ್ನ ಯಾವ ಒಂದು ನ್ಯಾಷನಲ್ ಪಾರ್ಕ್ಗೆ ಬಿಡ್ತಾ ಇದ್ದಾರೆ ಅಂದ್ರೆ ಕುನೋ ನ್ಯಾಷನಲ್ ಪಾರ್ಕ್, ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಕುನೋ ನ್ಯಾಷನಲ್ ಪಾರ್ಕ್ಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೊ ಈ ಒಂದು ಚೀತಾಸ್ ಏನಿದಾವೆ ಭಾರತ ದೇಶದಲ್ಲಿ 70 years ago ಅಂದ್ರೆ 70 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ನಶಿಸಿ ಹೋಗಿದ್ದಾವೆ ಅಂತ ಡಿಕ್ಲೇರ್ ಮಾಡಲಾಗಿತ್ತೆ. ಸೊ ಈ ಒಂದು ಚೀತಾಸ್ಗಳನ್ನ ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾದಿಂದ ಇವಾಗ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಫಸ್ಟ್ ಬ್ಯಾಚ್ ಅನ್ನ ತರಿಸ್ಕೊಳ್ತಾ ಇದ್ದಾರೆ. ಸೊ ಈ ರೀತಿ ತರಿಸ್ಕೊಳ್ತಾ ಇರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಬಾರಿಗೆ. ಸೊ ಮುಂಚೆ ಈ ರೀತಿಯ ಟ್ರಾನ್ಸ್ ಕಾಂಟಿನೆಂಟಲ್ ಅಂದ್ರೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಪ್ರಾಣಿಗಳನ್ನ ಭಾರತಕ್ಕೆ ತರಿಸ್ಕೊಂಡಿರ್ತಕ್ಕಂಥ ಎಕ್ಸಾಂಪಲ್ ಇರ್ಲಿಲ್ಲ. ಸೊ ಅದಾದ್ಮೇಲೆ ಭಾರತ ದೇಶದಲ್ಲಿ ಈ ಪ್ರಾಣಿಗಳು ಎಕ್ಸ್ಟಿಂಕ್ಟ್ ಆಗಿರುವ ದಾಖಲೆಗಳು 1947ರಲ್ಲಿ ಇದು ಸಂಪೂರ್ಣವಾಗಿ ನಶಿಸಿ ಹೋಗಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಕೊನೆಯದಾಗಿ 3 ಚೀತಾಗಳು ಭಾರತ ದೇಶದಲ್ಲಿ ಉಳಿದಿದ್ವು. ಅವುಗಳನ್ನ ಕೊಲೆ ಮಾಡಿದ್ಯಾರು ಅಂದ್ರೆ ಮಹಾರಾಜ ರಾಮಾನುಜ ಪ್ರತಾಪ್ ಸಿಂಗ್ ಡಿಯೋ ಆಫ್ ಕೊರಿಯಾ. ಅಂದ್ರೆ ಕೊರಿಯಾದ ಮಹಾರಾಜ ರಾಮಾನುಜ ಪ್ರತಾಪ್ ಸಿಂಗ್ ದೇವ್ರವರು ಭಾರತದಲ್ಲಿ ಕಟ್ಟ ಕಡೆಯದಾಗಿರ್ತಕ್ಕಂಥ 3 ಚೀತಾಗಳನ್ನ ಕೊಂದಿರ್ತಾರೆ. ಸೊ ಅದೇ ಕೊನೆಯದಾಗಿದೆ ಭಾರತ ದೇಶದಲ್ಲಿ ಅಂತ ರೆಕಾರ್ಡ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇನ್ 1952 ಇಂಡಿಯನ್ ಗವರ್ಮೆಂಟ್ ಡಿಕ್ಲೇರ್ಡ್ ಚೀತಾ ಎಕ್ಸ್ಟಿಂಕ್ಟ್ ಇನ್ ದ ಕಂಟ್ರಿ. ಸೊ ಈ 1947 ನಲ್ಲಿ ಅವು ಸಂಪೂರ್ಣವಾಗಿ ಇಲ್ಲದೆ ಆದ್ರೂ ಕೂಡ ಸೊ ಭಾರತ ದೇಶದಲ್ಲಿ 1952ರಲ್ಲಿ ದೇಶದಲ್ಲಿ ಚೀತಾಗಳು ನಿರ್ನಾಮವಾಗಿವೆ ಅಂತ ಅಫಿಷಿಯಲ್ ಆಗಿ ಘೋಷಣೆ ಮಾಡುತ್ತೆ. ಸೊ ಅದಾದ್ಮೇಲೆ ಈ ಒಂದು ಚೀತಾಗಳನ್ನ ತರಿಸ್ಕೊಳ್ಳಿಕ್ಕೆ 2020ರಲ್ಲಿ ನಿರ್ಧಾರವನ್ನ ಮಾಡಲಾಗಿರುತ್ತೆ. ಸೊ ಪ್ರಸ್ತುತವಾಗಿ ಆಗಸ್ಟ್ ಅಲ್ಲಿ ಅಂದ್ರೆ ಜೂನ್ ಜುಲೈ ಮುಂದಿನ 2 ತಿಂಗಳಲ್ಲಿ ಅವು ನಮ್ಮ ದೇಶಕ್ಕೆ ಬರಲಿವೆ. ಸೊ ಈ ಒಂದು ಚೀತಾಗಳನ್ನ ಪ್ರಸ್ತುತವಾಗಿ ಕುನೋ ನ್ಯಾಷನಲ್ ಪಾರ್ಕ್ಗೆ ಬಿಡ್ತಾ ಇದ್ದಾರೆ. ಅದರೊಟ್ಟಿಗೆ ಭಾರತ ದೇಶದಲ್ಲಿ 5 ಸ್ಥಳಗಳಿಗೆ ಈ ಒಂದು ಚೀತಾಗಳನ್ನ ಗ್ರೇಡೆಡ್ ಮಾನರ್ ಅಲ್ಲಿ ಅಂದ್ರೆ ಒನ್ ಆಫ್ಟರ್ ಅನದರ್ ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇದ್ದೀವಿ. ಸೌತ್ ಆಫ್ರಿಕಾದಿಂದ ಯಾವ ಅಭಯಾರಣ್ಯಗಳಿಗೆ ಚೀತಾಗಳನ್ನ ತರಿಸಿಕೊಳ್ಳಲಾಗ್ತಾ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಸೊ ಮುಕುಂದ್ರಾ ಹಿಲ್ಸ್ ಟೈಗರ್ ರಿಸರ್ವ್, ಅದಾದ್ಮೇಲೆ ಶೇರ್ಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ರಾಜಸ್ಥಾನ್, ಅದಾದ್ಮೇಲೆ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕುನೋ ನ್ಯಾಷನಲ್ ಪಾರ್ಕ್, ಮಹದೇವ್ ನ್ಯಾಷನಲ್ ಪಾರ್ಕ್ ಅಂಡ್ ನೌರಾದೇಹಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ಮಧ್ಯಪ್ರದೇಶ್. ಈ ಎಲ್ಲಾ ಅಭಯಾರಣ್ಯಗಳಿಗೆ ಅಥವಾ ರಾಷ್ಟ್ರೀಯ ಉದ್ಯಾನವನಗಳಿಗೆ ಬೇರೆ ಬೇರೆ ಹಂತಗಳಲ್ಲಿ ಚೀತಾಗಳನ್ನ ತೆರೆಸಿಕೊಳ್ಳಲಾಗುತ್ತೆ. ಸೊ ಓವರ್ ದಿ ಕಮಿಂಗ್ ಡಿಕೇಡ್ಸ್ ಅಂದ್ರೆ ಮುಂದಿನ 10 ವರ್ಷಗಳಲ್ಲಿ 35ರಿಂದ 40 ಚೀತಾಗಳನ್ನ
ಬೇರೆ ದೇಶಗಳಿಂದ ಭಾರತಕ್ಕೆ ತರಿಸ್ಕೊಳ್ತಕ್ಕಂತ ಸಾಧ್ಯತೆ ಇದೆ. ಸೊ ಈ ಎಲ್ಲಾ ಚೀತಾಗಳನ್ನ ಬೇರೆ ಬೇರೆ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಡೆಸಿಗ್ನೇಟೆಡ್ ಪ್ಲೇಸಸ್ ಅಲ್ಲಿ ಅವುಗಳನ್ನ ಬಿಡ್ತಾರೆ. ಸೊ ಹಾಗಿದ್ರೆ ಚೀತಾಗಳಲ್ಲಿ ನಾವು 2 ಟೈಪ್ಸ್ ಆಫ್ ಚೀತಾಸ್ ಅನ್ನ ನೋಡ್ಬೋದಾಗಿರುತ್ತೆ. ಒಂದನ್ನ ಆಫ್ರಿಕನ್ ಚೀತಾ ಅಂತ ಕರಿತೀವಿ, ಇನ್ನೊಂದನ್ನ ಏಷಿಯಾಟಿಕ್ ಚೀತಾ ಅಂತ ಕರಿತೀವಿ. ಸೊ ಭಾರತದಲ್ಲಿ ಇದ್ದಿದ್ದು ಏಷಿಯಾಟಿಕ್ ಚೀತಾ. ಸೊ ಇವು ಸಂಪೂರ್ಣವಾಗಿ ನಶಿಸಿ ಹೋಗಿರೋದ್ರಿಂದ ಇವಾಗ ಪ್ರಸ್ತುತವಾಗಿ ಆಫ್ರಿಕನ್ ಚೀತಾಸ್ ಅನ್ನ ಸೌತ್ ಅಮೆರಿಕದಿಂದ ತರಿಸಿಕೊಳ್ಳಲಿಕ್ಕೆ ಈಗ ನಿರ್ಧಾರ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇದರ ಒಂದು ಸಂರಕ್ಷಣಾ ಪರಿಸ್ಥಿತಿ ನೋಡಿದಾಗ IUCN ನ ಪ್ರಕಾರ ಆಫ್ರಿಕನ್ ಚೀತಾಸ್ ಬಂದು ವಲ್ನರಬಲ್ ಆಗಿರ್ತವೆ, ಅಂದ್ರೆ ಅವು ತುಂಬಾ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಚೀತಾಸ್ ಆಗಿರ್ತವೆ. ಏಷಿಯನ್ ಚೀತಾಸ್ ಬಂದು ಕ್ರಿಟಿಕಲಿ ಎಂಡೇಂಜರ್ಡ್, ಅಂದ್ರೆ ಅವು ತುಂಬಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಗಳಾಗಿರುತ್ತವೆ. ಸೊ ಸೈಟ್ಸ್ ನ ಪ್ರಕಾರ ಅವು ಅಪೆಂಡಿಕ್ಸ್ 1 ನಲ್ಲಿ ಎರಡೂ ಕೂಡ ಆಫ್ರಿಕನ್ ಚೀತಾ ಮತ್ತು ಏಷಿಯನ್ ಚೀತಾ ಎರಡೂ ಕೂಡ ಸೈಟ್ಸ್ ನ ಪ್ರಕಾರ ಅನುಸೂಚಿ 1ರಲ್ಲಿ ಪಟ್ಟಿ ಮಾಡಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಹಾಗಿದ್ರೆ ಪ್ರಸ್ತುತವಾಗಿ ಈ ಒಂದು ಚೀತಾಗಳನ್ನ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ಕೂನೋ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಇಲ್ಲಿ ಬಿಡ್ತಾ ಇದ್ದಾರೆ. ಸೊ ಮ್ಯಾಪ್ ಅಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಇದು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಹಾಗಿದ್ರೆ ಮಧ್ಯಪ್ರದೇಶದ ಬಾರ್ಡರಿಂಗ್ ಸ್ಟೇಟ್ಸ್ ನ ನೋಡೋದಾದ್ರೆ ನಾವು ರಾಜಸ್ಥಾನ್, ಉತ್ತರ ಪ್ರದೇಶ್ ಮತ್ತೆ ಛತ್ತೀಸ್ಗಢ, ಮಹಾರಾಷ್ಟ್ರ ಮತ್ತೆ ಈ ಕಡೆ ಗುಜರಾತ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ಸ್ಟೇಟ್ ಆಗ್ಲಿ ಅಥವಾ ಒಂದು ಕಂಟ್ರಿ ಆಗ್ಲಿ, ಸೊ ಅದ್ರ ಮೇಲೆ ಇಶ್ಯೂಸ್ ಬಂದಾಗ ನಾವು ಬಾರ್ಡರಿಂಗ್ ಪ್ಲೇಸಸ್ ನ ಕೂಡ ನಾವು ನೋಡ್ತಾ ಇದ್ರೆ ನಮ್ಮ ಪರೀಕ್ಷೆಗೆ ಸುಲಭ ಆಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ 2 ಕಂಟ್ರೀಸ್, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ಇರತಕ್ಕಂತ ಒಂದು ತೀರುವಳಿ ಒಪ್ಪಂದ. ಸೊ ಇದನ್ನ ನಾವು ಟೆಕ್ನಿಕಲ್ ಕೋಆಪರೇಷನ್ ಅಥವಾ ತಾಂತ್ರಿಕ ಸಹಕಾರ ಅಂತ ಕರಿತೀವಿ. ಸೊ ಈ ಒಂದು ತಾಂತ್ರಿಕ ಸಹಕಾರದ ಒಪ್ಪಂದ ಆಗಿರ್ತಕ್ಕಂಥ ಒಂದು ಪ್ರಮುಖ ಉದ್ದೇಶ ಏನು ಅಂದ್ರೆ ಫಾರ್ ಕೋಆಪರೇಷನ್ ಇನ್ ವಾಟರ್ ಮ್ಯಾನೇಜ್ಮೆಂಟ್, ಅಂದ್ರೆ ನಗರ ಪ್ರದೇಶಗಳಲ್ಲಿ ನೀರಿನ ನಿರ್ವಹಣೆ ಮಾಡ್ಲಿಕ್ಕೆ ಒಂದು ತಾಂತ್ರಿಕ ಸಹಕಾರವನ್ನ ಪಡೆದುಕೊಳ್ಳಿಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಫಾರಿನ್ ಅಫೇರ್ಸ್ ಅಂಡ್ ಟ್ರೇಡ್ ವತಿಯಿಂದ ನಾವು ಒಂದು ತೀರುವಳಿ ಒಪ್ಪಂದವನ್ನ ಮಾಡ್ಕೊಂಡಿರ್ತೇವೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಅವರು ಅರ್ಬನ್ ಏರಿಯಾಸ್ ಅಲ್ಲಿ ಅಂದ್ರೆ ನಗರ ಪ್ರದೇಶಗಳಲ್ಲಿ ವಾಟರ್ ಸೆಕ್ಯೂರಿಟಿ ಅಥವಾ ಜಲಭದ್ರತೆಯನ್ನ ಹೆಚ್ಚುಪಡಿಸಲಿಕ್ಕೆ ತಂತ್ರಜ್ಞಾನವನ್ನ ನಾವು ಈ ಕಂಟ್ರಿಯಿಂದ ನಾವು ಬಾರೋ ಮಾಡ್ಕೊಳ್ತೀವಿ. ಸೊ ಪ್ರಮುಖವಾಗಿ ಇಲ್ಲಿ ಯಾವ ಯಾವ ಏರಿಯಾಗಳಲ್ಲಿ ಅವರು ವರ್ಕ್ ಮಾಡ್ತಾರೆ ಅಂದ್ರೆ ಇಂಪ್ರೂವ್ ಅಕ್ಸೆಸಿಬಿಲಿಟಿ, ಅಂದ್ರೆ ನೀರನ್ನು ಸುಲಭವಾಗಿ ಕೈಗೆಟುಕುವಂತೆ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮಗಳು. ಅದಾದ್ಮೇಲೆ ಸರ್ಕ್ಯುಲರ್ ಎಕಾನಮಿ ಅಂತ ಕರಿತೀವಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೃತ್ತಾಕಾರದ ಆರ್ಥಿಕತೆ ಅಂತ ಕರಿತೀವಿ. ಸೊ ವೃತ್ತಾಕಾರ ಅಂದ್ರೆ ರೀಸೈಕಲ್ ಮಾಡ್ತಕ್ಕಂಥದ್ದು, ನಾವು ವಾಟರ್ನ ವೇಸ್ಟ್ ಮಾಡಬಾರ್ದು, ಅದನ್ನ ರೀಸೈಕಲ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ವಾಟರ್ ಸೆಕ್ಯೂರ್ ಸಿಟೀಸ್ ಮತ್ತೆ ಎನ್ಕರೇಜ್ ಕ್ಲೈಮೇಟ್ ರೆಸಿಲಿಯಂಟ್ ವಾಟರ್ ಮ್ಯಾನೇಜ್ಮೆಂಟ್, ಅಂದ್ರೆ ಹವಾಮಾನಕ್ಕೆ ಅನುಗುಣವಾಗಿ ನಾವು ನೀರನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಈ ಎಲ್ಲಾ ಪ್ರದೇಶಗಳಲ್ಲಿ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಮುಖಾಂತರ ಈ ತಾಂತ್ರಿಕ ಸಲಹೆಗಳನ್ನ ನಾವು ಈ ದೇಶದೊಂದಿಗೆ ಪಡೆದುಕೊಳ್ಳಿಕ್ಕೆ ಈಗ ಒಪ್ಪಂದ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಗೈನ್ an MOU ಬಿಟ್ವೀನ್ ಇಂಡಿಯಾ ಅಂಡ್ USA. ಸೊ ಭಾರತ ಮತ್ತು USA ನಡುವೆ ಆಗಿರ್ತಕ್ಕಂಥ ಒಂದು MOU. ಸೊ ಈ ಒಂದು ತೀರುವಳಿ ಒಪ್ಪಂದ ಹೆಲ್ತ್ ಸೆಕ್ಟರ್ ಅಥವಾ ಆರೋಗ್ಯ ವಲಯಕ್ಕೆ ಸೇರಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದ ಆಗಿರ್ತಕ್ಕಂಥದ್ದು ಬಿಟ್ವೀನ್ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಅಂದ್ರೆ ಭಾರತ ದೇಶದ ಜೈವಿಕ ತಂತ್ರಜ್ಞಾನ ಇಲಾಖೆ ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಅಂದ್ರೆ ಭಾರತೀಯ ವೈದ್ಯಕೀಯ ಸಂಶೋಧನೆ ಮಂಡಳಿ, ಮತ್ತೆ ಇಂಟರ್ನ್ಯಾಷನಲ್ ಏಡ್ಸ್ ವ್ಯಾಕ್ಸಿನ್ ಇನಿಷಿಯೇಟಿವ್, ಅಂದ್ರೆ ಅಂತಾರಾಷ್ಟ್ರೀಯ ಏಡ್ಸ್ ಲಸಿಕೆ ಉಪಕ್ರಮ, ಇದು US ಆಗಿರುತ್ತೆ. ಸೊ ಈ ಮೂರರ ಮಧ್ಯೆ ಒಂದು ತೀರುವಳಿ ಒಪ್ಪಂದ ಆಗಿರುತ್ತೆ. ಈ ಒಪ್ಪಂದ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಪ್ರಿವೆನ್ಷನ್ ಅಂಡ್ ಟ್ರೀಟ್ಮೆಂಟ್ ಆಫ್ HIV, TB ಮತ್ತೆ COVID-19. ಸೊ HIV ಕಾಯಿಲೆ, ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆ ಮತ್ತು COVID-19 ಏನಿರುತ್ತೆ, ಸೊ ಈ ಒಂದು ಸಾಂಕ್ರಾಮಿಕ ರೋಗದ ತಡೆಗಟ್ಟುವಿಕೆ ಮತ್ತು ಅದರ ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಅಥವಾ ಟೆಕ್ನಾಲಜಿ ಏನಿದೆ ಅಥವಾ ಬೆಟರ್ ಹೆಲ್ತ್ ಔಟ್ಕಮ್ಸ್ ಏನಿದೆ, ಸೊ ಇದನ್ನ ನಾವು USA ಇಂದ ಪಡಿಲಿಕ್ಕೆ ಈಗ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಸೊ ಈ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಭಾರತ ಮತ್ತು USA ನಡುವಿನ ಈ ಒಂದು ವೈಜ್ಞಾನಿಕ ಅಥವಾ ಈ ಒಂದು ಕ್ಷೇತ್ರದಲ್ಲಿ ಪರಸ್ಪರ ಆಸಕ್ತಿ ಅಥವಾ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಈ ತಾಂತ್ರಿಕ ಸಹಕಾರ ಇನ್ನೂ ಹೆಚ್ಚಾಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅನ್ ಇನ್ಸ್ಟಿಟ್ಯೂಷನ್ ಅಥವಾ ಸ್ಕೂಲ್ ಅಂತ ನಾವು ಕರಿಬಹುದು. IIM ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಜಾಗತಿಕವಾಗಿ ಅಗ್ರ 5 ಶಾಲೆಗಳಲ್ಲಿ ಸ್ಥಾನ ಪಡೆದಿರತಕ್ಕಂಥ ಒಂದು ಯೂನಿವರ್ಸಿಟಿ ಅಥವಾ ಒಂದು ಎಜುಕೇಶನ್ ಸಂಸ್ಥೆ ಆಗಿರುತ್ತೆ. ಅಂದ್ರೆ ರ್ಯಾಂಕ್ಡ್ ಅಮಾಂಗ್ ಟಾಪ್ 5 ಸ್ಕೂಲ್ಸ್ ಗ್ಲೋಬಲಿ, ಜಾಗತಿಕವಾಗಿ ಟಾಪ್ 5 ಪ್ಲೇಸ್ ಅಲ್ಲಿ IIM ಬೆಂಗಳೂರು ಈಗ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ IIM ಹ್ಯಾಸ್ ಬಿನ್ ನೇಮ್ಡ್
one of the best pioneering business institution globally according to the rating by positive impact rating. ಅಂದ್ರೆ ಈ ಒಂದು ರ್ಯಾಂಕಿಂಗ್ ಅನ್ನ ಕೊಟ್ಟಿರ್ತಕ್ಕಂಥವ್ರು ಪಾಸಿಟಿವ್ ಇಂಪ್ಯಾಕ್ಟ್ ರೇಟಿಂಗ್ ಅಂತ ಕರಿತೀವಿ. ಸೊ ಇವರ ಪ್ರಕಾರ ಭಾರತ ದೇಶದ ಬೆಂಗಳೂರಿನಲ್ಲಿರ್ತಕ್ಕಂಥ ಈ IIMB ಮೊದಲನೇ ಅಥವಾ 5ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಏನೋ ಸ್ಕೂಲ್ ಆಗಿರುತ್ತೆ ಅಥವಾ ಬಿಸ್ನೆಸ್ ಸ್ಕೂಲ್ ಆಗಿರುತ್ತೆ. ಸೊ ಈ IIMB and 3 other business schools from India have achieved the highest level. ಸೊ ಬರೀ IIMB ಮಾತ್ರ ಅಲ್ಲ, ಭಾರತ ದೇಶದ ಇನ್ನೂ 3 ಸಂಸ್ಥೆಗಳು ಈ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರುತ್ತೆ. ಸೊ ಈ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ರೇಟಿಂಗ್ ಏನಿರುತ್ತೆ, ಸೊ ಈ ಒಂದು ರೇಟಿಂಗ್ ಅನ್ನ ಸ್ಟೂಡೆಂಟ್ಸ್ ಕೊಡ್ತಕ್ಕಂಥ ಒಂದು ರೇಟಿಂಗ್ ಆಗಿರುತ್ತೆ. ಸೊ ವಿದ್ಯಾರ್ಥಿಗಳು ಕೊಡ್ತಕ್ಕಂಥ ಒಂದು ರೇಟಿಂಗ್ ಆಗಿರುತ್ತೆ. ಕಾರಣ ಏನು ಅಂದ್ರೆ ವಿದ್ಯಾರ್ಥಿಗಳೇ ಅಲ್ಟಿಮೇಟ್ ಎಂಡ್ ಯೂಸರ್ಸ್ ಆಗಿರ್ತಾರೆ. ಸೊ ಅದರಿಂದ ವಿದ್ಯಾರ್ಥಿಗಳಿಂದಲೇ ಈ ಒಂದು ರೇಟಿಂಗ್ ಅನ್ನ ಮಾಡಿಸಲಾಗಿರುತ್ತೆ. ಸೊ ಹಾಗಿದ್ರೆ IIMB ಹೊರತಾಗಿ ಭಾರತ ದೇಶದಲ್ಲಿ ಈ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ಸಂಸ್ಥೆಗಳು ಯಾವ್ದ್ಯಾವ್ದು ಅಂದ್ರೆ SP ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ರಿಸರ್ಚ್, ಇದು ಮುಂಬೈಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಝೇವಿಯರ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ವಾಕ್ಸನ್ ಬಿಸ್ನೆಸ್ ಸ್ಕೂಲ್ ಆಗಿರುತ್ತೆ. ಅದಾದ್ಮೇಲೆ ಈ 3 ಸಂಸ್ಥೆಗಳು IIMB ಜೊತೆಗೆ ಈ ಒಂದು ರ್ಯಾಂಕ್ ಅನ್ನ ಪಡೆದುಕೊಂಡಿರ್ತವೆ. ಸೊ ರ್ಯಾಂಕಿಂಗ್ಸ್ ಆರ್ ಡಿಸೈಡೆಡ್ ಬೈ ಸ್ಟೂಡೆಂಟ್ಸ್ ಫ್ರಮ್ 21 ಕಂಟ್ರೀಸ್ ಅಕ್ರಾಸ್ 5 ಕಾಂಟಿನೆಂಟ್ಸ್. ಅಂದ್ರೆ 5 ಖಂಡಗಳಲ್ಲಿ ಮತ್ತು 25 ದೇಶಗಳ ವಿದ್ಯಾರ್ಥಿಗಳು ಈ ಒಂದು ರ್ಯಾಂಕಿಂಗ್ ನ ಕೊಡ್ತಕ್ಕಂತ ಒಂದು ಪದ್ಧತಿ ಇರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸಿಕ್ಕಿಂ ಹ್ಯಾಸ್ ಡಿಕ್ಲೇರ್ಡ್ ದಿ ಬ್ಲೂ ಡ್ಯೂಕ್ ದ ಸ್ಟೇಟ್ ಬಟರ್ಫ್ಲೈ. ಸೊ ಈ ಒಂದು ಬ್ಲೂ ಡ್ಯೂಕ್ ಅಂತಕ್ಕಂತ ಒಂದು ಚಿಟ್ಟೆಯನ್ನ ರಾಜ್ಯದ ಚಿಟ್ಟೆಯಾಗಿ ಸಿಕ್ಕಿಂ ರಾಜ್ಯ ಘೋಷಣೆ ಮಾಡಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಬ್ಲೂ ಡ್ಯೂಕ್ ಅಂತಕ್ಕಂತ ಒಂದು ಚಿಟ್ಟೆಯನ್ನ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಥವಾ ಈ ಒಂದು ವಿಶ್ವ ಪರಿಸರ ದಿನ ಏನಿರುತ್ತೆ, ಆ ಒಂದು ದಿನದಂದು ಸಿಕ್ಕಿಂ ತನ್ನ ರಾಜ್ಯದ ಚಿಟ್ಟೆಯಾಗಿ ಘೋಷಣೆ ಮಾಡಿರುತ್ತೆ. ಸೊ ಈ ಬ್ಲೂ ಡ್ಯೂಕ್ ನ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರು ಏನಂದ್ರೆ ಬಸರೋನಾ ದುರ್ಗಾ ಅಂತ ಕರಿತೀವಿ. ಸೊ ದಿಸ್ ಇಸ್ ದಿ ಸೈಂಟಿಫಿಕ್ ನೇಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಬಟರ್ಫ್ಲೈ. ಸೊ ಇಟ್ ವಾಸ್ ಡಿಸ್ಕವರ್ಡ್ ಇನ್ ದ ಸ್ಟೇಟ್ ಇನ್ 1858. ಸೊ ಈ ಒಂದು ಚಿಟ್ಟೆಯನ್ನ ಈ ರಾಜ್ಯದಲ್ಲಿ 1858ರಲ್ಲಿ ಕಂಡುಹಿಡಿಯಲಾಗಿತ್ತು. ಸೊ ಇದು ಇಟ್ ಇಸ್ ಲಿಸ್ಟೆಡ್ ಇನ್ ಶೆಡ್ಯೂಲ್ 2 ಆಫ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ಅಂದ್ರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ. ಸೊ ಇದನ್ನ ಅನುಸೂಚಿ 2ಕ್ಕೆ ಸೇರಿಸಿರ್ತಾರೆ. ಸೊ ಇಟ್ ಈಸ್ ದಿ ಪ್ರೊಟೆಕ್ಟೆಡ್ ಸ್ಪೀಶೀಸ್ ಇನ್ ದಿ ಹಿಮಾಲಯಸ್. ಇದನ್ನ ಹಿಮಾಲಯ ಪ್ರದೇಶದಲ್ಲಿ ಸಂರಕ್ಷಿತ ಜಾತಿಯಾಗಿ ಪಟ್ಟಿ ಮಾಡಲಾಗಿರುತ್ತೆ. ಸೊ ಈ ಒಂದು ಸಿಕ್ಕಿಂನ ಕ್ಯಾಪಿಟಲ್ ಸಿಟಿ ಬಂದು ಗ್ಯಾಂಗ್ಟಾಕ್ ಆಗಿರುತ್ತೆ. ಪ್ರೆಸೆಂಟ್ ಗವರ್ನರ್ ಬಂದು ಗಂಗಾ ಪ್ರಸಾದ್ ಇದರ ಪ್ರೆಸೆಂಟ್ ಗವರ್ನರ್ ಆಗಿರ್ತಾರೆ ಅಥವಾ ರಾಜ್ಯಪಾಲರಾಗಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನಾಸಾಸ್ ವೀನಸ್ ಮಿಷನ್. ಸೊ ಇದನ್ನ ವಿದ್ಯಾರ್ಥಿಗಳು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ನಾಸಾದ ಶುಕ್ರ ಮಿಷನ್ ಆಗಿರುತ್ತೆ. ಸೊ ಇದನ್ನ ನಾವು ಡಾವಿನ್ಸಿ ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಡಾವಿನ್ಸಿ ಅನ್ನೋ ಒಂದು ವೀನಸ್ ಮಿಷನ್ ಅಥವಾ ಶುಕ್ರ ವಾತಾವರಣದ ಒಂದು ಮಿಷನ್ ಏನಿರುತ್ತೆ, ಸೊ ಇದನ್ನ ಜೂನ್ 2029ರಲ್ಲಿ ಲಾಂಚ್ ಮಾಡ್ತಾರೆ. ಸೊ ಜೂನ್ 2029ರಲ್ಲಿ ಲಾಂಚ್ ಮಾಡಿದ್ರು ಕೂಡ ಅದು ಜೂನ್ 2031ಕ್ಕೆ ಅದು ವೀನಸ್ ನ ತಲುಪತಕ್ಕಂತ ಒಂದು ನಿರೀಕ್ಷೆ ಇರುತ್ತೆ. ಸೊ ಇದರ ಒಂದು ಮೇನ್ ಪರ್ಪಸ್ ಅಂದ್ರೆ ಈ ಒಂದು ಮಿಷನ್ ನ ಮಾಡ್ತಾ ಇರ್ತಕ್ಕಂಥ ಒಂದು ಮೇನ್ ಪರ್ಪಸ್ ಏನಂದ್ರೆ to identify or to find the amount of oxygen present near the surface of the planet. ಅಂದ್ರೆ ಈ ಒಂದು ಶುಕ್ರ ಗ್ರಹದ ಮೇಲ್ಮೈ ಮೇಲೆ ಇರ್ತಕ್ಕಂಥ ಆಮ್ಲಜನಕದ ಪ್ರಮಾಣವನ್ನ ಕಂಡುಹಿಡಿಯಲಿಕ್ಕೆ ಸೊ ಈ ಒಂದು ಉಡಾವಣೆಯನ್ನ ಮಾಡಲಾಗ್ತಾ ಇದೆ. ಸೊ ಈ ಒಂದು ಆಮ್ಲಜನಕವನ್ನ ಕಂಡುಹಿಡಿಯಲಿಕ್ಕೆ ಸೊ ಒಂದು ಎಕ್ವಿಪ್ಮೆಂಟ್ ನ ಇದರಲ್ಲಿ ಡಿವೈಸ್ ಮಾಡಿರ್ತಾರೆ. ಸೊ ಅದನ್ನ ನಾವು ವೀನಸ್ ಆಕ್ಸಿಜನ್ ಫ್ಯೂಗಾಸಿಟಿ ಅಂತ ಕರಿತೀವಿ. ಸೊ ಇದರ ಮುಖಾಂತರ ವೀನಸ್ ನಲ್ಲಿರ್ತಕ್ಕಂಥ ಆಕ್ಸಿಜನ್ ಪ್ರಮಾಣವನ್ನ ಅಳೆಯಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫೆಸ್ಟಿವಲ್ ಬೈಕೋ ಹಬ್ಬ ಅಂತ ಕರಿತೀವಿ. ಸೊ ಪರೀಕ್ಷೆಗಳಲ್ಲಿ ಫೆಸ್ಟಿವಲ್ಸ್ ಮೇಲೆ ಸಾಕಷ್ಟು ಪ್ರಶ್ನೆಗಳಾಗ್ತಾ ಇರುತ್ತೆ. ಸೊ ಅದರಿಂದ ಯಾವ್ಯಾವ ಫೆಸ್ಟಿವಲ್ ಸುದ್ದಿಯಲ್ಲಿ ಇರುತ್ತೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರ್ಬೇಕಾಗಿರುತ್ತೆ. ಸೊ ಈ ಬೈಕೋ ಫೆಸ್ಟಿವಲ್ ಅಂತಕ್ಕಂಥದ್ದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫೆಸ್ಟಿವಲ್ ಆಗಿರುತ್ತೆ. ಸೊ ಅಸ್ಸಾಂ ರಾಜ್ಯದ ಯಾವ ಬುಡಕಟ್ಟು ಜನಾಂಗ ಇದನ್ನ ಆಚರಣೆ ಮಾಡ್ತಾರೆ ಅಂದ್ರೆ ರಾಬಾ ಬುಡಕಟ್ಟು ಜನಾಂಗ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಯಾವ ಟೈಮ್ ಅಲ್ಲಿ ಮಾಡ್ತಾರೆ ಅಂದ್ರೆ ಹಾರ್ವೆಸ್ಟ್ ಅಂದ್ರೆ ಅವರ ಬೆಳೆಗಳೇನಿರುತ್ತೆ ಅದರ ಸುಗ್ಗಿಯ ಸಮಯದಲ್ಲಿ. ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದಲ್ಲಿ ಸಂಕ್ರಾಂತಿ ಹೇಗ್ ಮಾಡ್ತೀವೋ ಅದೇ ರೀತಿ ಈ ಒಂದು ಟ್ರೈಬ್ಸ್ ನವರು ಬೈಕೋ ಫೆಸ್ಟಿವಲ್ ಅಂತ ಮಾಡ್ತಾರೆ. ಸೊ ಈ ಒಂದು ರಾಜ್ಯವನ್ನ ಅಸ್ಸಾಂನ ನಾವು ರೆಡ್ ರಿವರ್ ಅಥವಾ ಬ್ಲೂ ಹಿಲ್ಸ್ ಅಂತ ಕೂಡ ಬೇರೆ ಹೆಸರುಗಳಲ್ಲಿ ಕರೆಯಲಾಗುತ್ತೆ. ಸೊ ಈ ಒಂದು ರಾಜ್ಯ
ಸೊ ಇದನ್ನ ನಾವು ಕೆಂಪು ನದಿ ಅಥವಾ ನೀಲಿ ಬೆಟ್ಟಗಳು ಅಂತ ಕೂಡ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 11th ಆರ್ಟಿಕಲ್. ದಿಸ್ ಇಸ್ ಅಬೌಟ್ SBI ಅಪಾಯಿಂಟ್ಸ್ ಅಲೋಕ್ ಕುಮಾರ್ ಚೌಧರಿ ಆಸ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ SBI ಅಲೋಕ್ ಕುಮಾರ್ ಚೌಧರಿಯನ್ನ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಕ ಮಾಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ, ಅವರು ರೀಪ್ಲೇಸ್ ಮಾಡ್ತಾ ಇರ್ತಕ್ಕಂಥವ್ರು ಅಶ್ವಿನಿ ಭಾಟಿಯಾ ಅವ್ರನ್ನ ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ಅಶ್ವಿನಿ ಭಾಟಿಯಾ ಅವರು ಪ್ರಸ್ತುತವಾಗಿ ಸೆಬಿಗೆ ಹೋಲ್ ಟೈಮ್ ಮೆಂಬರ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ ಈ ಒಂದು ಕಾರಣದಿಂದ ಅಲೋಕ್ ಕುಮಾರ್ ಚೌಧರಿಯನ್ನ SBI ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿರ್ತಕ್ಕಂಥದ್ದು 1st July 1955. ಸೊ ಇದರ ಹೆಡ್ ಕ್ವಾರ್ಟರ್ಸ್ ನ ನಾವು ಮುಂಬೈಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಪ್ರೆಸೆಂಟ್ ಚೇರ್ಮನ್ ಅಥವಾ ಅಧ್ಯಕ್ಷರನ್ನ ದಿನೇಶ್ ಕುಮಾರ್ ಕಾರಾ ಅಂತ ಕರಿತೇವೆ. ಸೊ ಇದು SBI ಗೆ ಸಂಬಂಧಪಟ್ಟ ವಿಷಯವಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 181. You can just pause the video, go through the questions and give us the answers. So once again, I'll meet you tomorrow with tomorrow's current affairs. Till then, keep reading, be safe. Thank you very much for watching this.